ಹಾಯ್ ಫ್ರೆಂಡ್ಸ್, ಫ್ರೈಡೇ ಈವ್ನಿಂಗ್ ಮಿನಿಲಾಗು ನನ್ನ ಮಗಳು ಸ್ಕೂಲಲ್ಲಿ ಫ್ಯಾನ್ಸಿ ಡ್ರೆಸ್ದು ಕಾಂಪಿಟೇಷನ್ ಇತ್ತು. ಸೊ ಹಂಗಾಗಿ ಅವಳಿಗೆ ಕೊಡಗು ಸ್ಟೈಲಲ್ಲಿ ಸ್ಯಾರಿ ಉಡ್ಸೋಣ ಅಂತ ಹೇಳ್ಬಿಟ್ಟು ಸೊ ಅವಳಿಗೆ ರೆಡಿ ಬ್ಲೌಸ್ ಬೇಕಿತ್ತು. ಸೊ ತುಂಬ ಅಂಗಡಿಲಿ ಕೇಳಿದ್ವಿ, ರೆಡಿ ಬ್ಲೌಸ್ ಎಲ್ಲೂ ಕೂಡ ಸಿಗೋದಿಲ್ಲ ಮಕ್ಕಳಿಗೆ ಅಂತ ಹೇಳಿದ್ರು. ಇನ್ನು ಸ್ಟಿಚಿಂಗ್ ಮಾಡಿಸೋದಕ್ಕೂ ಕೂಡ ಒಂದೇ ದಿನ ಟೈಮ್ ಇದ್ದಿದ್ದು. ಸೊ ಹಂಗಾಗಿ ನಮ್ಮ ಮನೇಲಿ ಒಂದು ಚಿಕ್ಕ ಬ್ಲೌಸ್ ಇತ್ತು, ಸೊ ಅದನ್ನೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಅವಳಿಗೆ ಕೆಲವೊಂದು ಏನೇನು ಪರ್ಚೇಸ್ ಮಾಡ್ಕೊಬೇಕಿತ್ತು ಅದೆಲ್ಲ ಮಾಡಿಕೊಂಡು ಇನ್ನು ಮನೆಗೆ ರಿಟರ್ನ್ ಆದ್ವಿ. ಅದಂತರ ಮನೇಲೂ ಕೂಡ ಒಂದ್ಸಲಿ ಟ್ರಯಲ್ ನೋಡಿದೆ. ನಾನು ಇದೇ ಫಸ್ಟ್ ಟೈಮು ಕೊಡಗು ಸ್ಟೈಲಲ್ಲಿ ಸೀರೆನ ಯೂಟ್ಯೂಬ್ ನೋಡಿಕೊಂಡು ಕಲ್ತ್ಕೊಂಡು ನನ್ನ ಮಗಳು ಗುಡಿಸಿದೆ. ನಂದು ಒಂದು ವೆಯ್ಟ್ಲೆಸ್ ಸ್ಯಾರಿ ಇತ್ತು. ಸೊ ಅದು ಅವಳಿಗೆ ಕರೆಕ್ಟಾಗಿ ಆಯಿತು. ಇನ್ನು ನೆಕ್ಸ್ಟ್ ಡೇ ಬಂದುಬಿಟ್ಟು ನಾನು ಹಲಸಿಂದೆ ಕಳೆದು ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ಕಾಳನ್ನ ಬೇಯೋದಕ್ಕೆ ಅಂತ ಹಾಕ್ಕೋತಾ ಇದ್ದೀನಿ. ನಮ್ಮ ಮಸಾಲೆಗೆ ಅಂತ ಹೇಳ್ಬಿಟ್ಟು ಈರುಳ್ಳಿ, ಬೆಳ್ಳುಳ್ಳಿ, ಹಾಗೆಯೇ ಒಣಮೆಣ್ಸಿಕಾಯಿ, ಹಾಗೆ ಜೀರಿಗೆ ಮತ್ತು ಕಾಳುಮೆಣಸು ಇದಿಷ್ಟನ್ನು ಕೂಡ ಹುರ್ಕೊಂಡು ಹಾಗೆ ಬೇಯಿಸ್ಕೊಂಡಿರುವಂಥ ಕಾಳು ಮತ್ತು ಟೊಮೊಟೊ ಇದಿಷ್ಟನ್ನು ಕೂಡ ಹಾಕ್ಕೊಂಡು ರುಬ್ಬಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಅದಕ್ಕೆ ಒಗ್ಗರಣೆಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಉಪ್ಸಾರು ಅಂತಂದರೆ ನಮ್ಮ ಮನೇಲಿ ಎಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಇವತ್ತಿನ ಒಂದು ಮಿನಿಲಾಗಿ ಇಷ್ಟ ಇದ್ದರೆ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ.